ಈ ವಿಡಿಯೋದಾಗ ನಾನು ನಿಮ್ಗೆ ಮತ್ತೊಂದು ಬ್ಯೂಟಿಫುಲ್ ಪ್ಲೇಸಿಗೆ ಕರ್ಕೊಂಡು ಹೊಂಟೀನಿ. ಅದು ನಾರಾಯಣಗಿರಿ ಗುಡಿ. ಇದು ಲೊಕೇಟ್ ಆಗಿರೋದು ಜಲಮಂಗಲ ಹತ್ರ. ಇಲ್ಲಿ ನಾವು ಸನ್ರೈಸ್ ನೋಡ್ಬೇಕಂತೇಳಿ ನಾವು ನಮ್ಮ ಫ್ರೆಂಡ್ ಬೆಂಗಳೂರಿನ ಅರ್ಲಿ ಮಾರ್ನಿಂಗ್ 4 o'clock ಬಿಟ್ವಿ. ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿ ಅಲ್ಲೆಲ್ಲ ಮಿಡ್ಲ್ ಸ್ಟಾಪ್ ಮಾಡ್ಕೊಂತ ವ್ಯೂಸ್ ನೋಡ್ಕೊಂತ ಹೊರಟು. ಇದು ಬೆಂಗಳೂರಿಂದ ಒಂದು 60 to 70 ಕಿಲೋಮೀಟರ್ ದೂರದೊಳಗೈತಿ. ಇದಕ್ಕೆ 2 ರೂಟ್ ಅದಾವು. ಅದನ್ನೆಲ್ಲ ನಾನು ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. दूर सरकार जय बजरंगी. ಇದು ಏಕಶಿಲ ಬೆಟ್ಟದ. ಈ ಬೆಟ್ಟದೊಳಗೆ ಕಲ್ಲಿನೊಳಗೆ ಸ್ಟೆಪ್ಸ್ ಕೊಡ್ತಾರೆ. ಅರೌಂಡ್ 350 to 360 ಸ್ಟೆಪ್ಸ್ ಅದಾವ. ಇಟ್ಸ್ ಈಸಿ ಟು ಮಾಡ್ರೇಟ್. ಹತ್ತಕ್ಕೆ ಅಂತ ಏನು ಡಿಫಿಕಲ್ಟಿ ಅನ್ಸಲ್ಲ. ಆದ್ಮೇಲೆ ನಮ್ಗೆ ಅಲ್ಲಿ ಕಾಣಿಸೋದು 106 ವರ್ಷದ ಹಳೆಯ ವಿಷ್ಣುವಿನ ದೇವಸ್ಥಾನ. ಅಲ್ಲಿಗೆ ಹೋಗಿ ವಿಷ್ಣುವಿನ ದರ್ಶನ ಮಾಡ್ಕೊಂಡು ವ್ಯೂ ಪಾಯಿಂಟ್ ಕಡೆ ಹೊರಟು. ಇದು 360 ಡಿಗ್ರಿ ವ್ಯೂ ಪಾಯಿಂಟ್ ಆಗಿರೋದ್ರಿಂದ ಇಲ್ಲಿ ನಮ್ಗೆ ಸನ್ಸೆಟ್ ಮತ್ತು ಸನ್ರೈಸ್ ಎರಡು ನೋಡಕ್ ಸಿಗ್ತದೆ. ಬಟ್ ನಾನು ನಿಮ್ಗೆ ಸಜೆಸ್ಟ್ ಮಾಡೋದು ಸನ್ರೈಸ್ ವ್ಯೂ. ಈ ಪ್ಲೇಸ್ ವಿಸಿಟ್ ಮಾಡೋಕೆ ಬೆಸ್ಟ್ ಟೈಮ್ ಅಂತಂದ್ರೆ ಜೂನಿಂದ ಸೆಪ್ಟೆಂಬರ್ವರೆಗೂ, ಮಾನ್ಸೂನ್ ಸೀಸನ್. ಯಾಕಂದ್ರೆ ಸರೌಂಡಿಂಗ್ ನಿಮಗೆಲ್ಲ ಗ್ರೀನರಿ ತುಂಬ್ಕೊಂಡಿರೋದ್ರಿಂದ ವ್ಯೂ ಪಾಯಿಂಟ್ ಇನ್ನೂ ನಿಮ್ಗೆ ಚಲೋ ಕಾಣ್ತದೆ. ನಾವು ಹೋದಾಗ ಸಮ್ಮರ್ ಇರೋದ್ರಿಂದ ಗ್ರೀನರಿ ಇದ್ದಿದ್ದಿಲ್ಲ, ಬಟ್ ವ್ಯೂ ಪಾಯಿಂಟ್ ಮಸ್ತ್ ಇತ್ತು. ಇಲ್ಲಿಗೆ ಬರ್ಬೇಕಾದ್ರೆ ವಾಟರ್ ಬಾಟಲ್ ಮತ್ತು ಏನಾರು ಸ್ನ್ಯಾಕ್ಸ್ ತೊಗೊಂಬರ್ರಿ. ಯಾಕಂದ್ರೆ ಇಲ್ಲಿ ಯಾವ ಅಂಗಡಿನೂ ಇಲ್ಲ, ತಿನ್ನಕ್ಕೆ ಏನೂ ಸಿಗಂಗಿಲ್ಲ. ತೊಗೊಂಡು ಬಂದಮೇಲೆ ವೇಸ್ಟೇಜನ್ನು ಇಲ್ಲೇ ಬಿಸಾಕಕ್ಕೆ ಹೋಗ್ಬಿಡ್ರಿ. ಹೊಳ್ಳಿ ತೊಗೊಂಡೋಗಿ ಎಲ್ಲರ ಡಸ್ಟ್ಬಿನ್ಗೆ ಹಾಕ್ರಿ. ಏನೋ ಬರ್ದಾರ ನೋಡ್ರಿ, ಇದು ಮಾತ್ರ ನಮ್ಮ ಉತ್ತರ ಕರ್ನಾಟಕ ಬಂದಿದೆ. ತಾವೆಲ್ಲ ಬರೆದ್ರೂ ಕೂಡ ಜನಗಳು ಕಸ ಎಲ್ಲಿ ಬೇಕಾದಲ್ಲಿ ಹೋಗದಾರ. ಸೊ ಇದೇ ಥರ ನಿಮಗೆ ಬೇರೆ ಬೇರೆ ಪ್ಲೇಸ್ ಬಗ್ಗೆ ಡೀಟೇಲ್ಸ್ ಬೇಕಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.